ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆನಿಲ್ಲ ನಿನ್ನ ಕೃಪೆಯೇ. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆನಿಲ್ಲ ನಿನ್ನ ಕೃಪೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಈ ದಿನದ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಾಕ್ಯ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅನೇಕ ರೀತಿಯಲ್ಲಿ ರೋಗಗಳಿಂದ ಶಾರೀರಿಕವಾಗಿ ಬಾಧಿಸಲ್ಪಟ್ಟಂಥ ಜನರ ಒಂದು ರೋಗಾವಸ್ಥೆಗೆ ಅವನು ಸ್ವಸ್ಥತೆಯನ್ನು ಕೊಟ್ಟನು, ವಾಸಿ ಮಾಡಿದನು, ಅವರನ್ನು ಬಲಪಡಿಸಿದನು. ಅದರ ಜೊತೆಯಲ್ಲಿ ಸುವಾರ್ತೆಯನ್ನು ಕೂಡ ಆತನು ಸಾರುವವನಾಗಿದ್ದನು. ಪ್ರಿಯರೇ, ಈ ಸುವಾರ್ತೆ ಅಂದರೆ ಏನು? ಅದು ಒಳ್ಳೆಯ ವಾರ್ತೆ ಎಂಬ ಅರ್ಥ. ಏನೆಂದರೆ, ಹೇಗೆ ಆತನು ಶಾರೀರಿಕವಾದಂಥ ಸ್ವಸ್ಥತೆಯನ್ನು ಕೊಟ್ಟನೋ ಅದೇ ರೀತಿಯಾಗಿ ಆತ್ಮದ ಒಂದು ರೋಗಾವಸ್ಥೆಯಿಂದ ಆತನು ಬಿಡುಗಡೆ ಕೊಡುವುದಕ್ಕೆ ಶಕ್ತನು ಎಂಬುದನ್ನು ಸಾರಿದನು. ಯಾಕೆಂದರೆ ಯೇಸು ಕ್ರಿಸ್ತನು ಪಾಪವಿಲ್ಲದವನಾಗಿದ್ದನು, ಪಾಪ ಮಾಡದವನಾಗಿದ್ದನು, ಆತನು ಪಾಪ ಜ್ಞಾನವಿಲ್ಲದವನಾಗಿದ್ದನು. ಆದರೂ ಕೂಡ ಲೋಕದ ಪಾಪವನ್ನು ಪರಿಹರಿಸುವ ಯಜ್ಞದ ಕುರಿಯಾಗಿ ಆತನು ತನ್ನನ್ನೇ ತಾನು ಸಮರ್ಪಿಸಿಕೊಂಡನು. ಪಾಪದ ಪರಿಹಾರಕ್ಕೆ ಆತನು ತನ್ನ ಅಮೂಲ್ಯ ರಕ್ತವನ್ನು ಸುರಿಸಿದನು. ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಈಗ ಆತನಲ್ಲಿ ಯಾರ್ಯಾರು ಈ ಸುವಾರ್ತೆಯಲ್ಲಿ ನಂಬಿಕೆ ಇಡುತ್ತಾರೋ ಅವರ ಪಾಪಗಳು ಆತನ ಯಜ್ಞದ ನಿಮಿತ್ತವಾಗಿ ಸುರಿಸಿದ ರಕ್ತದ ನಿಮಿತ್ತವಾಗಿ ಅದು ಕ್ಷಮಿಸಲ್ಪಟ್ಟು ಆ ರೋಗಕ್ಕೆ ಅಂಟಿಕೊಂಡಿರುವಂಥ ಆ ಒಂದು ಆತ್ಮಕ್ಕೆ ಅಂಟಿಕೊಂಡಿರುವಂಥ ರೋಗದಿಂದ ಅವರಿಗೆ ಬಿಡುಗಡೆ ಉಂಟಾಗ್ತದೆ. ಅವರು ಸ್ವಸ್ಥರಾಗ್ತಾರೆ, ದೇವರ ಅನ್ಯೋನ್ಯತೆಗೆ ಬರುತ್ತಾರೆ, ರಕ್ಷಣೆ ಹೊಂದುತ್ತಾರೆ ಮತ್ತು ನಿತ್ಯ ಜೀವವನ್ನು ಹೊಂದುತ್ತಾರೆ. ಈ ರೀತಿಯಾಗಿ ನೀವು ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಮತ್ತು ಆತನ ಸಮಾಧಿ ಪುನರುತ್ಥಾನದಲ್ಲಿ ನೀವು ನಂಬಿಕೆ ಇಡುವುದರ ಮೂಲಕವಾಗಿ ಆತನಿಂದ ಪಾಪ ಪರಿಹಾರವನ್ನು ಹೊಂದಿಕೊಂಡು ದೇವರ ಮಕ್ಕಳಾಗಬೇಕೆಂಬುದೇ ನಮ್ಮ ಪ್ರಾರ್ಥನೆ.